ಇನ್ನು ಸಂಪುಟ ಪುನರಚನೆ ನವೆಂಬರ್ ಕ್ರಾಂತಿಯ ಚರ್ಚೆಯ ನಡುವೆನೇ ಡಿಸಿಎಂ ಡಿಕೆ ಶಿವಕುಮಾರ್ ದಿಢೀರ್ ಅಂತೇಳಿ ದೆಹಲಿ ಪ್ರಯಾಣವನ್ನ ಬೆಳೆಸಿದ್ದಾರೆ. ಹೋಗಲ್ಲ ನಾನಂತ ಹೇಳ್ತಾನೆ ದೆಹಲಿಗೆ ತೆರಳಿಬಿಟ್ಟಿದ್ದಾರೆ ಡಿಕೆ ಶಿವಕುಮಾರ್. ಬೆಳಗ್ಗೆ ನೋ ಡೆಲ್ಲಿ, ನೋ ಹೈಕಮಾಂಡ್, ನೋ ಮೀಟಿಂಗ್ ಅನ್ನುವಂತಹ ಸ್ಟೇಟ್ಮೆಂಟ್ ಅನ್ನ ಕೊಟ್ಟರು. ಬಿಹಾರ ರಿಸಲ್ಟ್ ಬರೋವರೆಗೂ ಏನೂ ಇಲ್ಲ ಅಂತಂದ್ರು. ಬೆಳಗ್ಗೆ ಪಾರ್ಕ್ ನಡಿಗೆ ಕಾರ್ಯಕ್ರಮದಲ್ಲಿ ಪ್ರತಿಕ್ರಿಯೆಯನ್ನ ಕೇಳಿದಂತಹ ಸಂದರ್ಭದಲ್ಲಿ ಡಿಕೆಶಿ ಅವರು ಕೊಟ್ಟಂತಹ ಸ್ಟೇಟ್ಮೆಂಟ್ ಇದೆ. ಆದ್ರೆ ಅದಾದ ಕೆಲವೇ ನಿಮಿಷಗಳಲ್ಲಿ, ಕೆಲವೇ ಗಂಟೆಗಳಲ್ಲಿ ದಿಢೀರ್ ಅಂತ ರಾಷ್ಟ್ರ ರಾಜಧಾನಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರಯಾಣವನ್ನ ಬೆಳೆಸಿದ್ದಾರೆ. ಅವರ ಈ ಪ್ರಯಾಣ ಕುತೂಹಲಕ್ಕೆ ಕಾರಣವಾಗಿದೆ. ರಾಜ್ಯದಲ್ಲಾಗ್ತಾ ಇರುವಂತಹ ವಿದ್ಯಮಾನಗಳ ಬಗ್ಗೆ ಹೈಕಮಾಂಡ್ಗೆ ಮಾಹಿತಿ ನೀಡುವುದಕ್ಕೆ ತೆರಳಿದ್ದಾರಾ ಅಥವಾ ಹೈಕಮಾಂಡ್ ನಾಯಕರೇ ಡಿಕೆ ಶಿವಕುಮಾರ್ ಅವರನ್ನ ಕರೆಸಿಕೊಂಡಿದ್ದಾರಾ? ಇದು ಕ್ರಾಂತಿಯ ಮುನ್ಸೂಚನೆನಾ ಅಥವಾ ಕ್ರಾಂತಿಯನ್ನ ತಣ್ಣಗಾಗಿಸುವಂತಹ ಸುಳಿವ ಗೊತ್ತಿಲ್ಲ. ಒಟ್ನಲ್ಲಿ ದೊಡ್ಡ ಮಟ್ಟದ ಬೆಳವಣಿಗೆ ನಡೀತಾ ಇರುವುದಂತೂ ಹೌದು. ಒಟ್ಟಲ್ಲಿ ದಿಢೀರ್ ಅಂತ ಹೇಳಿ ಡಿಕೆ ಶಿವಕುಮಾರ್ ಅವರು ದೆಹಲಿಯತ್ತ ಪ್ರಯಾಣವನ್ನ ಬೆಳೆಸಿರೋದು ಕುತೂಹಲಕ್ಕಂತೂ ಕಾರಣ ಆಗ್ತಾ ಇದೆ. ಯಾಕಂದ್ರೆ ಬರ್ತಾ ಇರೋದು ದಿನಕ್ಕೊಂದು ಸ್ಟೇಟ್ಮೆಂಟ್, ಕ್ಷಣಕ್ಕೊಂದು ಹೇಳಿಕೆಗಳು, ಬದಲಾವಣೆಗಳಾಗ್ತಾ ಇವೆ. ಒಂದು ಕಡೆ ಡಿಕೆ ಶಿವಕುಮಾರ್ ಬಣ, ಒಂದು ಕಡೆ ಸಿದ್ದರಾಮಯ್ಯ ಬಣ. ಯಾವುದೇ ಕ್ರಾಂತಿ ಇಲ್ಲ, ಏನೂ ಇಲ್ಲ, ಎಲ್ಲವೂ ಭ್ರಾಂತಿ ಅಂತ ಹೇಳ್ತಾ ಇದ್ರು. ನಡೀತಾ ಇರುವಂತಹ ಬೆಳವಣಿಗೆಗಳು ಆ ನಿಟ್ಟಿನಲ್ಲಿ ಕೆಲವೊಂದಿಷ್ಟು ಸುಳಿವು, ಮುನ್ಸೂಚನೆಯನ್ನ ಕೊಡ್ತಾ ಇರುವುದಂತೂ ನಿಜ. ಬೆಳಗ್ಗೆಯಷ್ಟೇ ಇವತ್ತು ಬೆಂಗಳೂರು ನಡಿಗೆ ಕಾರ್ಯಕ್ರಮ ಕಬ್ಬನ್ ಪಾರ್ಕ್ ನಲ್ಲಿ ಆಗ್ತಾ ಇದ್ದಂತಹ ಟೈಮ್ನಲ್ಲಿ ಮಾಧ್ಯಮದವ್ರು ಕೇಳಿದಾಗ ಯಾವ ಮೀಟಿಂಗೂ ಇಲ್ಲ, ಯಾವ ಹೈಕಮಾಂಡ್ ಭೇಟಿನೂ ಇಲ್ಲ, ಏನೂ ಇಲ್ಲ, ಈ ಸ್ಟೇಟ್ಮೆಂಟ್ ಅನ್ನ ಖುದ್ದು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೊಟ್ಟಿದ್ರು. ಆದ್ರೆ ಆ ಹೇಳಿಕೆ ಕೊಟ್ಟು ಕೆಲವೇ ಗಂಟೆ, 1 ಗಂಟೆ 2 ಗಂಟೆನೂ ಆಗಿಲ್ಲ, ಆಗ್ಲೇ ದೆಹಲಿಯತ್ತ ಡಿಕೆ ಶಿವಕುಮಾರ್ ಪ್ರಯಾಣ ಬೆಳೆಸಿದ್ದಾರೆ. ಅವರ ಭೇಟಿಯ ಉದ್ದೇಶ ಇದೆಯಲ್ಲ, ಅದು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.